ಮನಸ್ಸಿಗೆ ಇದ್ದಾನ ಸಾಕಷ್ಟು. ಜೈ ಡಿ ಬಾಸ್. ಡಿ ಬಾಸ್ ಎಷ್ಟು ಅಭಿಮಾನ, ಎಷ್ಟು ಡಿ ಬಾಸ್ ಅಂದ್ರೆ ಏನ್ ಹೇಳ್ತೀವಿ? ಡಿ ಬಾಸ್ ಬಗ್ಗೆ ಮಾತಾಡಕ್ ಮಾತಿಲ್ಲ ನಮ್ಮ ಕಡೆ. ಯಾಕಂದ್ರೆ ಹೊರಗೆ ಇವಾಗ ಸ್ವಲ್ಪ ಗಿಲ್ಲಿ ಬಗ್ಗೆ ನೆಗೆಟಿವ್ ಹೋಗ್ತಾ ಇದೆ. ಏನಂದ್ರೆ ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಿ ಆಟ ಆಡ್ತಿದ್ದಾನ, ಕಾವ್ಯ ಮೇಲೆ ಡಿಫೆಂಡ್ ಆಗಿ ಆಟ ಆಡ್ತಿದ್ದಾನ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಅನಿಸ್ತದೆ? ಅಂದ್ರೆ ಭಾಳ ಇಷ್ಟ. ಅಶ್ವಿನ್ ಮೇಡಮ್ ಭಾಳ ಇಷ್ಟ. ಸೊ ಓಕೆ, ಅಶ್ವಿನಿ ಮಗಳಾಗರು ಟ್ವ್ಯಾಕ್ ಅಂತ ಕೆಂಪೇಗೌಡ ಗತ್ತು ಮೊನ್ನೆ ಸರ್ ನೆಗೆಟಿವ್ ಆಗ್ತಾ ಇದೆ. ಏನಂದ್ರೆ ಸೊ ಅವನು ಸರಿಯಾಗಿ ಆಟ ಆಡ್ತಾ ಇಲ್ಲ, ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ತಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ? 100 ಜನ ಅಂತಾರ, ಆದ್ರೆ ಅವ್ನ ಆಟ ಮಾತ್ರ ಸಖತ್ತಾಗಿದೆ. ನಮ್ಗೆ ಅದೆಲ್ಲ ಬಿಗ್ ಬಾಸ್ ಮನೆ ಯಾರು ಇಷ್ಟ? ಕಿಚ್ಚ ಸುದೀಪ್. ಇದು ಒಂಥರ ಒಳ್ಳೆ ಥ್ರಿಲ್ಲರ್. ಅದಕ್ಕೋಸ್ಕರ ನಾವು ಬಿಗ್ ಬಾಸ್ ನೋಡೋದು. ಸೊ ನಮ್ಮ ಉತ್ತರ ಕರ್ನಾಟಕ ಜನರು RT ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬಡವ್ರ ಮಕ್ಕಳು ಬೆಳೆಸ್ರಿ. ಬಿಗ್ ಬಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹೆಡ್ ನ್ಯೂಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರು, ಇವತ್ತು ನಾವು ಗದಗಲ್ಲಿದ್ದೀವಿ. ಸೊ ಯಾಕೆ ಗದಗಲ್ಲಿದ್ದೀವಿ ಅಂದ್ರೆ, ಸೊ ಇವಾಗ ಬಿಗ್ ಬಾಸ್ ಇನ್ನೇ ಕೆಲವೊಂದಿಷ್ಟು ದಿನಗಳಲ್ಲಿ ಬಿಗ್ ಬಾಸ್ ಮುಗಿತಾ ಇದೆ. ಸೊ ಫೈನಲ್ ಬರ್ತಾ ಇದೆ. ಸೊ ಹಾಗಾಗಿ ಬಿಗ್ ಬಾಸ್ ಅಲ್ಲಿ ಗದಗ ಜನ ಯಾರನ್ನ ಇಷ್ಟಪಡ್ತಾರೆ, ಯಾಕೆ ಇಷ್ಟಪಡ್ತಾರೆ, ಸೊ ಕಪ್ ಯಾರನ್ನ ಗೆಲ್ಬಹುದು ಅಂತ. ಸೊ ತುಂಬಾ ಅದ್ಭುತ ವಿಡಿಯೋ ಮೂಡ್ ಬಂದಿದೆ. ಸೊ ತುಂಬಾ ಅದ್ಭುತವಾಗಿ ಶೂಟ್ ಆಗಿದೆ. ಸೊ ಈ ವಿಡಿಯೋ ನೋಡ್ಕೊಂಬನ್ನಿ, ಹಂಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅಜರ್ ಅಂತೇಳಿ. ಯಾವ ಊರು ಇದಾವೆ? ಇದಾವ್ರಿ ಸರ್ ಗದಗ. ಸೊ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಸರ್ ನಮ್ಗೆ ಅಶ್ವಿನಿ ಮ್ಯಾಮ್ ಅಂದ್ರೆ ಭಾಳ ಇಷ್ಟ. ಅಶ್ವಿನಿ ಮೇಡಮ್ ಇಷ್ಟ. ಸೊ ಓಕೆ, ಇವ್ರಿಗೆ ಗಿಲ್ಲಿ, ನಿಮ್ಗೆ ಅಶ್ವಿನಿ ಮೇಡಮ್. ಸೊ ಓಕೆ, ಅಶ್ವಿನಿ ಮೇಡಮ್ ಯಾಕೆ ಇಷ್ಟ ಸರ್? ಅದಕ್ಕಂದ್ರೆ ಅವರು ಇದ್ದಂಗೆ ಹೇಳಿ ಮುಖದ ಮೇಲೆ ಹೇಳ್ಬಿಡ್ತಾರೆ ಸರ್. ಅದಕ್ಕೆ ನಂಗೆ ಲೈಕ್ ಆಗೋದು. ಬೇರೆಯವರಿಗೆ ಅದು ಇಷ್ಟ ಆಗಲ್ಲ. ಆಮೇಲೆ ಅವ್ರ ಆಟ ಆಗಲಿ ಎಲ್ಲ ಅವರು ಒನ್ ಮ್ಯಾನ್ ಶೋ ಆಗಿ ಆಡ್ತಾರೆ ಸರ್. ನಂಗೆ ಒನ್ ಮ್ಯಾನ್ ಶೋ ಅಂದ್ರೆ ಭಾಳ ಲೈಕ್. ಬಿಗ್ ಬಾಸ್ ಮೇಲೆ ಯಾರು ಇಷ್ಟ ಇಲ್ಲ ಸರ್? ಧ್ರುವ ಅಂತೂ ಇಷ್ಟ ಇಲ್ಲ. ಆಮೇಲೆ ರಾಶಿಕಾ, ಯಾಕಂದ್ರೆ ನಾವು ಅವ್ರಿಗೆ ನೋಡಿಲ್ಲ. ಈಗ ನಮ್ಮ ಇವ್ರಿಗೆ ಅಶ್ವಿನಿ ಮ್ಯಾಮ್ ಆಗಲಿ ಗಿಲ್ಲಿ ಆಗಲಿ ನೋಡಿದ್ದೇವೆ. ಸೊ ಅದಕ್ಕೆ ನಂಗೆ ಲೈಕ್ ಆಗೋದು ಅಷ್ಟೇ. ಎಸ್ ಎಸ್ ಭಾಳ ಹತ್ತಿರದಿಂದ ನೋಡ್ಯಾರ ಅಶ್ವಿನಿ ಮಗಳಾಗರು ಟ್ವ್ಯಾಕ್ ಅಂತ. ಗಿಲ್ಲಿ ಏನ್ ಸರ್, ಅವನು ಸ್ವಲ್ಪ ಏನದು ಬೇರೆ ಟೈಪ್ ಆಟ ಆಡ್ತಾ ಇದಾರೆ. ಅಂದ್ರೆ ಮೈಂಡ್ಲಿ ಈಗ ಜನರಿಗೆ ಹೊರಗೇನೆ ಇಷ್ಟ ಆಗುತ್ತೆ ಆ ಟೈಪ್ ಇದಾಗುತ್ತೆ. ಆಮೇಲೆ ಅವರು ಕಾವ್ಯಾಗ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಆ ಒಂದು ಈಗ ಹೆಂಗ್ ಎಂಟರ್ಟೈನ್ಮೆಂಟ್ ಹೆಂಗ್ ಮಾಡುತ್ತಾ, ಒಂದು ಲವ್ ಸ್ಟೋರಿ ಆದ್ರೆ ಅದಾದ್ರೆ ಆ ಟೈಪ್ ಅವರು ಆಟ ಆಡ್ತಾ ಇದ್ದಾರೆ. ಆದ್ರೆ ಮಷಿನ್ ಏನ್ ಮಾಡ್ತಾ ಇದಾರೆ, ಮೊದ್ಲೇಕೆಲ್ಲ ಚೆನ್ನಾಗಿದ್ರು ಅವ್ರು, ಯಾರಿಗೂ ಏನ್ ಹೇಳ್ತಿದ್ದಿಲ್ಲ. ಅವ್ರು ದೊಡ್ಡರಂತ ಮರ್ಯಾದೆ ಕೊಡ್ತಿದ್ರು. ಈಗ ಹೆಂಗ್ ಮುಗಿತಾ ಬರ್ತಾ ಇದೆಯಲ್ಲ, ಅವ್ರ ಮುಖದ ಮ್ಯಾಗ ನೀ ಇದು ತಪ್ಪು ಮಾಡ ಅಂತ ಹೇಳ್ತಾರೆ. ಅದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಈಗ ಅಜಯ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಅದೇ ಇದ್ದಿದ್ದಂಗೆ ಮುಖದ ಮೇಲೆ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ನಾನು ನಿಮ್ಗೆ ಇಷ್ಟ ನಾನು ನಿಮ್ಗೆ ಮುಖದ ಮೇಲೆ ಹೇಳಿದ್ರೆ ಅಂದ್ರೆ ನಾನು ನಿಮ್ಗೆ ಇಷ್ಟ ಆಗಲ್ಲ ಅಷ್ಟೇ. ಗಿಲ್ಲಿ ಏನ್ರಿಪ್ಪ, ಸೈಡ್ ನಿಂತು ಒಂದು ಎಲ್ಲೇ ನಿಂತು ಕೂತು ಮುಕ್ಕೊಂಡು ಅದೇ ತಗೊಂಡು ಆ ಟೈಪ್ ಮಾಡ್ಲಿಕ್ಕತ್ತಾನ್ರಿ. ಕಾದ್ಮ್ಯಾಗೆ ಇದು ಬಂದಕ್ಕೆ ಹೊಡ್ಲಿಕ್ಕತ್ತಾನ ಅಷ್ಟೇ, ಮತ್ತೇನಿಲ್ಲ. ಇವಾಗ ಅದು ಸ್ಟಾಪ್ ಆಗಿದೆ ಅನಿಸ್ತಾ ಇದೆ. ಕಾವ್ಯ ಇವಾಗ ಹೇಟ್ ಮಾಡ್ತಿದ್ದಾಳ ಗಿಲ್ಲಿನ. ಸೊ ಅದ್ರ ಬಗ್ಗೆ ಸರ್ ಅದು ಸ್ಟ್ರಾಟಜಿಕ್ ಸರ್. ಅದು ಆಕ್ಚುಲಿ ಅದು ನೀವು ನೋಡಿದ್ರೆ ಸ್ಟ್ರಾಟಜಿಕ್. ಯಾಕಂದ್ರೆ ಸ್ವಲ್ಪ ಒಂದೊಂದು ಹಂತಕ್ಕೆ ಅದು ಚೇಂಜ್ ಆಗತ್ತೆ ಸರ್. ಸೊ ಆ ಕಾರಣಕ್ಕೆ ಈಗ ಕಾವ್ಯ ಮೇಡಮ್ ಅವನ್ ಬಿಟ್ಟು ಆಕಿ ಆಡ್ಲಿಕ್ಕತ್ತಾಳೆ ಈಗ ಅಷ್ಟೇ, ಮತ್ತೇನಿಲ್ಲ. ಅದ ಹೇಳಕ್ ಇಷ್ಟಪಡ್ತೀನಿ ನಾನು. ಸರ್ ಈ ಸರಿ ಕಪ್ ಯಾರು ಗೆಲ್ಬಹುದು? ಆಲ್ಮೋಸ್ಟ್ ಆಲ್ ಸರ್ ಈಗ ಜನರಿಗೆ ಎಲ್ಲ ಗಿಲ್ಲಿ ಅಂತ ಅನಿಸ್ತಾ ಇದೆ. ಸೊ ನನಗೇನಪ್ಪಾ ಅಂದ್ರೆ ಅಶ್ವಿನಿ ಮ್ಯಾಮ್ ಗೆಲ್ಬೇಕು. ಹಾಗೆ ಒನ್ ಮ್ಯಾನ್ ಶೋ. ಅಶ್ವಿನಿ ಮೇಡಮ್ ಗೆದ್ದಿಲ್ಲ ಅಂದ್ರೆ ಏನಾದ್ರು ಬೇಜಾರಾಗುತ್ತೆ? ಸರ್ ಏನಿಲ್ಲ, ಅದು ಗಿಲ್ಲಿನೂ ಲೈಕ್ ಆಗ್ತಾನೆ, ಅದಕ್ಕೇನಿಲ್ಲ ಸರ್. ನಮ್ಮ ಉತ್ತರ ಕರ್ನಾಟಕ ಗೆಲ್ಲಿ ಓಟು ನಿಮ್ಮ ಓಟು ಗಿಲ್ಲಿ, ಇದು ಅಶ್ವಿನಿ ಮೇಡಮ್ ನಾ ಓಟ್ ಇದು ಮಾಡ್ತೀನಿ ಸರ್ ಅಷ್ಟೇ, ಮಾತೇನಿಲ್ಲ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅಕ್ಷಯ್ ಅಂತ. ಸೊ ಏನ್ ಮಾಡ್ತಿದ್ದೀರಾ? ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಅವಾಗ ನೋಡ್ತೀನಿ, ಕಂಟಿನ್ಯೂ ನೋಡೋದು. ಸೊ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ನಂಗೆ ರಘು ಇಷ್ಟ ಆಗ್ತಾರೆ. ರಘು ಇಷ್ಟನಾ? ರಘು ಅವ್ರು ಯಾಕೆ ಇಷ್ಟ? ಅಂದ್ರೆ ಅವ್ರದ್ದು ಬಿಹೇವಿಯರ್ಸ್, ಅವ್ರು ಇರೋದು ಲೈಫ್ ಸ್ಟೈಲ್ ಅದೆಲ್ಲ ಇಷ್ಟ. ಅದು ಬಿಟ್ರೆ ಗಿಲ್ಲಿ ಅವ್ರು ಹೇಗೆ ಆಟ ಆಡ್ತಾರೆ? ಗಿಲ್ಲಿನ ಗೆಲ್ಲದ, ಬಟ್ ನಮ್ಗೆ ಅವ್ರ ಇಷ್ಟ. ಸೊ ಗಿಲ್ಲಿ ಕಪ್ ಗೆದ್ದು ಆಡ್ತಿದ್ದಾರೆ. ಕಪ್ ಗೆಲ್ಲರು ಗಿಲ್ಲಿನೇ. ಸೊ ಬೇಜಾರು ರಘು ಅವ್ರು ಇಷ್ಟ ಗೆಲ್ತು ಕಪ್ಪು ಗಿಲ್ಲಿ ಏನು ಅನಿಸ್ತದೆ? ಹಂಗಂತ ಎಲ್ಲ ಅವನು ಚಲೋ ಆಡವಂತಾನ ಗಿಲ್ಲಿ, ಹಂಗಾಗಿ ಅವನ ಗೆಲ್ತಾನ. ಕಾವ್ಯ ಅವ್ರ ಹೇಗೆ ಆಟ ಆಡ್ತಿದ್ದಾರೆ? ಅವ್ರದ್ದು ನಾನಷ್ಟು ಅಬ್ಸರ್ವ್ ಮಾಡಕ್ ಹೋಗಿಲ್ಲ ಅಷ್ಟೇ. ಅವ್ರೇ ಅಂದ್ರೆ ಅವ್ರ ಸಪೋರ್ಟ್ ಇಂದ ಅವ್ರು ಆಡಕ್ ಕುಂತಾರ. ಇವಾಗ ಸ್ವಲ್ಪ ಗಿಲ್ಲಿ ಬಗ್ಗೆ ನೆಗೆಟಿವ್ ಹೋಗ್ತಾ ಇದೆ. ಏನಂದ್ರೆ
ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಿ ಆಟ ಆಡ್ತಿದ್ದಾನ, ಕಾವ್ಯನ ಮೇಲೆ ಡಿಫೆಂಡ್ ಆಗಿ ಆಟ ಆಡ್ತಿದ್ದಾನ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಅನಿಸ್ತದೆ? ಅವ್ರು ಡಿಪೆಂಡ್ ಆಗಿ ಆಡಕ್ ಕುಂತಿಲ್ಲ, ಓನ್ ಗೇಮ್ ಆಡೋಂತಾರ. ಸೊ ಬಿಗ್ ಬಾಸ್ ಮಾಡೋರು ಯಾರು ಇಷ್ಟ ಇಲ್ಲ ನಿಮ್ಗೆ? ಯಾರು ಇಷ್ಟ ಇಲ್ಲ, ಎಲ್ಲರೂ ಅವ್ರವ್ರ ಗೇಮ್ ಆಡೋಕಂತಾರ. ನಿಮ್ಗೆ ಯಾರು ಇಷ್ಟ ಇಲ್ಲ ಅಂದ್ರೆ ನೋಡಕ್ ಇವ್ರು ಸರಿ ಕಾಣ್ತಿಲ್ಲ ನನಗೆ. ಒಂದೊಂದ್ ಟೈಮ್ ಒಂದೊಂದ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗತ್ತೆ ನಂಗೆ. ಧ್ರುವಂತರ ಬಗ್ಗೆ ಧ್ರುವ ಅಂತ ಮೊದ್ಲ ಚಲೋ ಆಡ್ತಿದ್ರು, ಈಗ ಫುಲ್ ಚೇಂಜ್ ಆಗ್ಯಾರ. ಸೊ ಅಶ್ವಿನ್ ಬಗ್ಗೆ? ಅಶ್ವಿನಿ ಅವರು ಅಷ್ಟೇ. ಧನುಷ್ ಬಗ್ಗೆ ಏನು ಹೇಳ್ತಾರೆ? ಅವ್ರು ಉಳ್ಕಿದ್ದರ ಕ್ಯಾಂಡಿಡೇಟ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಓನ್ಲಿ ರಘು ಅವರು. ತುಂಬಾ ಥ್ಯಾಂಕ್ಸ್. ಫ್ರೆಂಡ್ಸ್ ಇದ್ದಾರೆ ಬಿಗ್ ಬಾಸ್ ಬಗ್ಗೆ ರಿವ್ಯೂ ಕೊಡ್ತಾರೆ, ಸೊ ನೋಡೋಣ. ಅಪ್ಪ ನಮಸ್ತೆ. ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್, ನೋಡ್ತೀವಿ. ಸೊ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ? ನಮಗೆ ಗಿಲ್ಲಿ ಇಷ್ಟ ಸರ್. ಗಿಲ್ಲಿ ಇಷ್ಟನಾ? ಸೊ ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಅವನ ಇದು ಕಾಮಿಡಿ. ಕಾಮಿಡಿ? ಹಾಂ ಸರ್. ಮತ್ತು ಅದು ಆ ಗತ್ತು, ಹಾ. ಕೆಂಪೇಗೌಡನ ಗತ್ತು. ಮೊನ್ನೆ ಹಾಂ ಸರ್, ಅದಕ್ಕೆ ಇಷ್ಟ. ಅದಕ್ಕೆ ಇಷ್ಟ. ಬಿಗ್ ಬಾಸ್ ಗಿಲ್ಲಿ ಬಿಟ್ರೆ ಮತ್ತೆ ಯಾರು ಇಷ್ಟ ಆಗ್ತಾರ? ಮತ್ತೆ ಯಾರು ಇಷ್ಟ? ಸೊ ಈ ಸಲ ಕಪ್ ಯಾರು ಗೆಲ್ಬಹುದು? ಈ ಸಲ ಗಿಲ್ಲಿನೇ ಗೆಲ್ಬೇಕು ಸರ್. ನಮ್ಮ ಗಿಲ್ಲಿನೇ ಗೆಲ್ಬೇಕಾ? ಸೊ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ? ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಇಲ್ಲ, ಗಿಲ್ಲಿನ ಗೆಲ್ತಾನೆ. ಮತ್ತೆ ನಿಮ್ಗೆ ಸೊ ಯಾಕೆ ಗೆಲ್ಬೋದು? ಯಾಕೆ ಗೆಲ್ಬೋದು ಅಂದ್ರೆ ಅದೇ ಹೇಳಿದ ಸರ್, ಅವನು ಕಾಮಿಡಿ ಮಾಡ್ಕೊಂತಾನೆ ಆಟ ಆಡ್ತಾ ಇದ್ದಾನೆ. ಅದ. ಸೊ ಯಾರು ಮನೆಯೊಳಗೆ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ ಇಲ್ಲ ನಿಮ್ಗೆ? ನಮಗೆ ಅಶ್ವಿನಿ. ಅಶ್ವಿನಿ ಇಷ್ಟ. ಯಾಕೆ? ಯಾಕಂದ್ರೆ ಅವನಿಗೆ ಮತ್ತೆ ಅಶ್ವಿನಿಗೆ ಆಗಲ್ಲ. ಗಿಲ್ಲಿಗೆ ಅಪೋಸಿಟ್ ಯಾರಾಗ ಅವ್ರು ಇಷ್ಟ ಇಲ್ಲ ನಿಮ್ಗೆ ಅಷ್ಟೊಳಗೆ. ಸೊ ಇವ್ ನೋಡ್ತಾರೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ? ಸರ್ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಸರ್ ಎಂಟರ್ಟೈನ್ಮೆಂಟ್ ಚಲೋ ಐತೆ ಸರ್. ಈಗ ಹಾ. ಸದ್ಯ ಮಟ್ಟಿಗೆ ಅಂದ್ರೆ ಎಂಟರ್ಟೈನ್ಮೆಂಟ್ ಒಂದೊಬ್ಬಂದು ಚಲೋ ಇರೋದು, ಹಂಗಾಗಿ ನಾವು ಹಂಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸ್ವಲ್ಪ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗ್ತಾ ಇದೆ. ಏನಂದ್ರೆ ಸೊ ಅವನು ಸರಿಯಾಗಿ ಆಟ ಆಡ್ತಾ ಇಲ್ಲ, ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ತಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಸರ್ 100-100 ಜನ ಅಂತಾರ, ಆದ್ರೆ ಅವ್ನ ಆಟ ಮಾತ್ರ ಸಖತ್ತಾಗಿದೆ. ನಮ್ಗೆ ಅದೆಲ್ಲ ಈಗ ಸೊ ಬಿಗ್ ಬಾಸ್ ಮೇಲೆ ಯಾರು ಇಷ್ಟ ಇಲ್ಲ ನಿಮ್ಗೆ? ಅದಪ್ಪ ಹೋಯ್ತು ದೌಡ ಅಶ್ವಿನ್ ನೋಡೋರು ಇಷ್ಟ ಇಲ್ವಾ? ಯಾಕೆ? ಬಕೆಟ್ ಬಗ್ಗೆ ಇಡ್ತಾ ಇದಾರ? ಸೊ ಅದು ಬಿಟ್ರೆ ಧ್ರುವಂತ ಅವ್ರು ಹೇಗೆ ಆಟ ಆಡ್ತಿದ್ದಾರೆ? ಅವ್ರೇನು ಅಷ್ಟು ಎಂಟರ್ಟೈನ್ಮೆಂಟ್ ಇಲ್ಲ ಸರ್. ಅವೆಲ್ಲ ಮನೆಗಿನ ಹುಳ ಇದ್ದಂಗ ಅದಾವ ಸರ್. ಈಗ ಹುಲಿ ಅಂದ್ರೆ ಇದೊಂದು ಅರದಲ್ಲಿ ರಘು ಅವ್ರು ಹೆಂಗೆ ಆಟ ಆಡ್ತಿದ್ದಾರೆ? ಅದು ಒಂದ್ ಸ್ವಲ್ಪ ಅದು ಅಷ್ಟಕ್ಕಷ್ಟೇ ಸರ್. ಅದು ಸೊ ಕಾವ್ಯ ಅವರು ಇಷ್ಟ ಆಗ್ತಿದಾರ? ಅವ್ರ ಒಂದ್ ಸಾಡ ಗಿಲ್ಲಿ ಆಟ ಆಡ್ಸಲ್ಲ, ಹಂಗಾಗಿ ರಾಶಿಕಾ ಅವ್ರ ಬಗ್ಗೆ ಉಪಯೋಗ ಸರ್. ಉಪಯೋಗಿಲ್ವಾ? ಸೊ ತುಂಬಾ ಥ್ಯಾಂಕ್ಸ್ ನಿಮ್ಮ ರಿವ್ಯೂ ಕೊಟ್ಟದಕ್ಕೆ. ನಮಸ್ತೆ ಅಣ್ಣ. ಅಣ್ಣ ಯಾವರು? ಗದಗ. ಗದಗ. ಸೊ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಅಣ್ಣ. ಬಿಗ್ ಬಾಸ್ ಅಲ್ಲಿ ಯಾರು? ಗಿಲ್ಲಿ. ಗಿಲ್ಲಿನಾ? ಸೊ ಗಿಲ್ಲಿ ಯಾಕೆ ಇಷ್ಟ ಅಣ್ಣ? ಕಾಮಿಡಿ ಮಾಡ್ತಾನ, ಎಂಟರ್ಟೈನ್ಮೆಂಟ್ ಮಾಡ್ತಾನ, ಅದಕ್ಕೆ ಇಷ್ಟ. ಗಿಲ್ಲಿ ಬಿಟ್ರೆ ಮತ್ತೆ ಯಾರು ಇಷ್ಟ? ಗಿಲ್ಲಿ ಬಿಟ್ರೆ ರಘು ಇಷ್ಟ. ರಘು ಮತ್ತೆ ಯಾರು ಇಲ್ಲ. ಬಿಗ್ ಬಾಸ್ ಮನೆಯೊಳಗೆ ಯಾರು ಇಷ್ಟ ಇಲ್ಲ? ಬಿಗ್ ಬಾಸ್ ಮನೆಯೊಳಗ ಧ್ರುವಂತ, ಅಶ್ವಿನಿ ಗೌಡ ಇಷ್ಟ ಇಲ್ಲ. ಅಶ್ವಿನ್ ಗೌಡ ಯಾಕೆ ಇಷ್ಟ ಇಲ್ಲ? ಆಕಿ ನಮ್ಗೆ ಈಗೋ ಹಾಟ್ ಮಾಡ್ದಂಗ್ ಮಾಡಾವಂತಾಳ ಬಿಗ್ ಬಾಸ್ ಮನೆಯೊಳಗ, ಅದ್ರ ಸಂಬಂಧ ಇಷ್ಟ ಇಲ್ಲ. ಈ ಸರಿ ಕಪ್ ಗೆಲ್ಲೋದು ಯಾರು? ಗಿಲ್ಲಿಗೆ ಕ್ಯಾಶುವಲ್ ಆಗಿ ಎಲ್ಲಾರ್ಗು ಗೊತ್ತಿದ್ದೇ ಐತದ. ಓಟ್ ಗಿಲ್ಲಿಗೆ ಹಾಕ್ತಿದ್ದೀರಾ? ನಾವು ಹಾಕ್ತೇವೆ ಓಟಿ ಹಾಕಿದ್ದೀರಾ? ಸೊ ನೀವು ಈಗ ಗಿಲ್ಲಿ ಇಷ್ಟ ಅಂತಂದ್ರೆ ಅಶ್ವಿನ್ ಇಷ್ಟ ಇಲ್ಲ ಅಂದ್ರಿ. ಗಿಲ್ಲಿ ಕೂಡ ಈಗ ಬಹಳ ಅಂದ್ರೆ ಇನ್ನೊಬ್ರು ಕಾಪಿ ಮಾಡಿ ಆಟ ಆಡ್ತಿದ್ದಾನ ಅಂತ ಹೇಳ್ತಿದಾರೆ ಜನ. ಸೊ ಅದಕ್ಕೇನ್ ಹೇಳ್ತೀವಿ? ಅವ ಗಿಲ್ಲಿ ಅವ್ನ ವೈಯಕ್ತಿಕ ಅವ ಆಟ ಆಡಾಕೊಂತಾನ. 100 ಮಂದಿ 100 ಮಾತಾಡ್ತಾರ ಅಂತಂದು ತಲೆ ಕಡ್ಸ್ಕೊಳಕ್ ಆಗಂಗಿಲ್ಲ. ಅವನ ಆಟ ಅವ ಆಡಾಕೊಂತಾನ. ಕಪ್ ಹೋದ್ಮೇಲೆ ಗೊತ್ತಾಗತ್ತೆ ಅವ ಯಾರು ನೋಡಿ ಆಡ್ಯಾನ ಯಾರು ನೋಡಿಲ್ಲ ಅನ್ನೋದು ಗೊತ್ತಾಗತ್ತ. ಈಗ ಧ್ರುವಂತ ಅವ್ರು ಇಷ್ಟ ಇಲ್ಲ ಅಂತ ಹೇಳಿದ್ರು. ಧ್ರುವಂತ ಅವರು ಸೆಲ್ಫ್ ಮಾಡಿ ಆಟ ಆಡ್ತಿದಾರೆ ಅಂದ್ರೆ ಇನ್ನೊಬ್ಬ ಕಾಪಿ ಆಟ ಆಡ್ತಿಲ್ಲ ಅಂತ ಇವಾಗ ಅದು ಬರ್ತಾ ಇದೆ, ಟ್ರೋಲ್ ಆಗ್ತಿದೆ. ಅದಕ್ಕೆ ಏನಂತ ಹೇಳ್ತೀರಾ? ಧ್ರುವಂತರ ಬಗ್ಗೆ ಮಾತಾಡಕ ಇಷ್ಟ ಇಲ್ಲ ಒಂದೇ ತಿಳ್ಕೊತಾನ. ಅಣ್ಣ ನಮಸ್ತೆ. ಅಣ್ಣ ಯಾರು? ಗದಗ. ಗದಗಣ್ಣ. ಸೊ ಏನ್ ಕೆಲಸ ಮಾಡ್ತೀವಿ? ಬ್ಯಾಂಕಲ್ಲಿ ಕೆಲಸ ಮಾಡಿ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ನೋಡ್ತೀರಾ? ಬಿಗ್ ಬಾಸ್ ಮಾಡಿ ಯಾರು ಇಷ್ಟ ಅಣ್ಣ? ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್. ಓಕೆ, ಇದು ಒಂಥರ ಒಳ್ಳೆ ಥ್ರಿಲ್ಲರ್. ಅವ್ರಿಗೋಸ್ಕರ ನಾವು ಬಿಗ್ ಬಾಸ್ ನೋಡೋದು. ಸೊ ಮಾರ್ಕ್ ನೀವು ನೋಡಿದ್ರಣ್ಣ? ನೋಡಿದ್ವಿ. ಸೊ ಹೆಂಗಿತ್ತು? ಸಖತ್ತಾಗಿದೆ. ಚೆನ್ನಾಗಿತ್ತ? ಸೊ ಇವಾಗ ಸೊ ಬಿಗ್ ಬಾಸ್ ಅಲ್ಲಿ ನೀವು ನೋಡ್ತಿರಲ್ಲ, ಕಂಟೆಸ್ಟೆಂಟ್ ಯಾರಾದ್ರೂ ಇಷ್ಟ ಆಗ್ತಿದಾರಾ? ಗಿಲ್ಲಿನೇ ಇಷ್ಟ ಆಗೋದು. ಗಿಲ್ಲಿ ಇಷ್ಟ ಆಗ್ತಿದಾರ? ಸೊ ಯಾಕೆ? ಚೆನ್ನಾಗಿ ಆಡ್ತಾನ, ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಸೊ ಗಿಲ್ಲಿ ಬಗ್ಗೆ ಸ್ವಲ್ಪ ನೆಗೆಟಿವ್ ಹೋಗ್ತಾ ಇದೆ ಹೊರಗಡೆ. ಅಂದ್ರೆ ಒಂದು ಹುಡುಗಿ ಇಟ್ಕೊಂಡು ಆಟ ಆಡ್ತಿದ್ದಾನ, ಸೊ ಹುಡುಗಿಯಿಂದ ಹೋಗಿ ಈ ತರ ಆಟ ಆಡ್ತಿದ್ದಾನ, ಬರೀ ಇದೇ ಕಂಟೆಂಟ್ ಕೊಡ್ತಾ ಇದ್ದಾನೆ ಜನಕ್ಕೆ ಅಂತ ಒಂದು ಕಂಪ್ಲೇಂಟ್ ಇದೆ. ಸೊ ನಾವು ಕೇಳಿದ್ರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಆ ತರ ನೆಗೆಟಿವ್ ಅಂತ ಏನಿಲ್ಲ ಅಣ್ಣ. ಅವ್ರ ಆಟ ಅವ್ರು ಆಡ್ತಿದಾರ, ಅವನ ಆಟ ಅವನ ಆಡ್ತಿದ್ದಾನ. ಅವ್ರಿಬ್ಬರದೇ ಆಕ್ಚುಲಿ ಹುಡುಗಿ ಇಟ್ಕೊಂಡು ಅವ ಆಡ್ಲಾಕಂತಿಲ್ಲ, ಇದೀಗ ಆಯ್ತಾ ಸರ್? ಈ ತರ ಪ್ರೋರ್ ಆಗ್ತಿದೆ ಇವಾಗ. ಅದ್ರ ಬಗ್ಗೆ ತುಂಬಾ ಕೆಟ್ಟದಾಗ ಮೆಸೇಜ್ ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಇದು ಒಂದು ಆಟ ಆಡ್ತಿದ್ದೆ. ಎಂಟರ್ಟೈನರ್ ಇಸ್ ಗಿಲ್ಲಿ. ಸೊ ಓಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿಗೆ. ಸೊ ಎಷ್ಟು ಜನ ನೋಡ್ತೀವಿ ಮನೇಲಿ?
ಎಲ್ರು ನೋಡ್ತೀವಿ. ಎಲ್ಲ ನೋಡ್ತಾರೆ. ಸೊ ಇಷ್ಟೊಂದು ಸ್ಪೆಷಲ್ ಆಗಿದೆ ನಮ್ಮ ಅಶ್ವಿನಿ ಆಯ್ತು ಗಿಲ್ಲಿನೂ ಆಯ್ತು. ಇಬ್ರು ಯಾರು ಇಷ್ಟ ಸರ್? ನನಗೆ ಅಶ್ವಿನಿ ಇದು ಮಾಡ್ತಾರ. ಅಶ್ವಿನಿ ಅಶ್ವಿನಿ ಯಾಕೆ ಇಷ್ಟ? ಈಕಿ ಚಂದ ಕ್ವಶನ್ ಕೇಳ್ತಾಳ ಮತ್ತು ಯಾವ ತೀರ ಆಟ ಆಡ್ಬೇಕು ಎದ್ರಾಗ ಮಿಸ್ ಮಾಡಲ್ಲ. ಚೆನ್ನಾಗಿ ಆಟ ಆಡ್ತಾಳ ಅವಳು. ಗಿಲ್ಲಿನೂ ಪರವಾಗಿಲ್ಲ. ಗಿಲ್ಲಿನೂ ಒಟ್ಟು ಅವ್ರಿಬ್ರೊಳಗೆ ಕಾಂಪಿಟಿಷನ್. ಒಟ್ಟು ಗಿಲ್ಲಿಯರ ಬರ್ಬೋದು, ಅಶ್ವಿನಿ ಇಬ್ರೊಳಗೆ ಅವರೇ ಬರೋದು. ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಕಪ್ ಗೆದ್ರೆ ಅವ್ರಿಬ್ಬರು ಬಿಟ್ರೆ ಬೇರೆದವ್ರಿಗೆ ಹೋಗಲ್ಲ. ಬರುವಂತವ್ರು ಆಟ ಆಗಿರ್ತಾರೆ ಸರ್. ಒಂಥರ ಅಂತ ಹೇಳಕ್ ಹೋಗ್ಬೇಡಿ. ಇವ್ರಿಬ್ರು ಬಹಳ ಫೇಮಸ್ ಅದ. ನಿಮ್ಮ ಓಟ್ ಯಾರಿಗೆ ಓಟ್ ಮಾಡ್ತಿದ್ದೀರಾ? ಅಶ್ವಿನಿ. ತುಂಬಾ ಥ್ಯಾಂಕ್ಸ್ ಸರ್. ಟೆಕ್ಸ್ಟ್ ತಗೋಣ ಬನ್ನಿ. ಬ್ರದರ್ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಬಿಗ್ ಬಾಸ್ ಒಳಗೆ ಯಾರು ಇಷ್ಟ? ಗಿಲ್ಲಿ ಸರ್. ಗಿಲ್ಲಿ ಇಷ್ಟನಾ? ಸೊ ಯಾಕೆ ಇಷ್ಟ? ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾನ್ರಿ, ನಮಗೆಲ್ಲ ಚಲೋ ಆಡ್ತಾನ. ಅವ್ನ ಆಟ ಆಡತಾನ, ಅದಕ್ಕೆ ಇಷ್ಟ ನಮ್ಗೆ. ಗಿಲ್ಲಿ ಬಿಟ್ರೆ ಮನೆ ಒಳಗೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಮತ್ತೆ ಯಾರು ಆಗಂಗಿಲ್ಲ. ಯಾರು? ಸೊ ಓಕೆ, ಈ ಸರಿ ಕಪ್ ಯಾರು ಗೆಲ್ಬಹುದು? ಗಿಲ್ಲಿ. ಗಿಲ್ಲಿನೇ. ಓಕೆ, ನಮ್ಮ ಉತ್ತರ ಕರ್ನಾಟಕ ಫುಲ್ ಗಿಲ್ಲಿನೇ ನೋಡ್ತೀವಿ. ಬಿಗ್ ಬಾಸ್ ಮನೆ ಒಳಗೆ ಯಾರು ಇಷ್ಟ? ಗಿಲ್ಲಿನಾ? ಸೊ ಗಿಲ್ಲಿ ಯಾಕೆ ಇಷ್ಟ? ಚಲೋ ಆಟ ಆಡ್ತಾನ. ಉತ್ತರನು ಭಾಳ ಚಲೋ ಕೊಡ್ತಾನ. ಅವ್ರಿಗೆ ಯಾರಿಗೆ ಹೆಂಗ್ ಮಾತಾಡ್ಬೇಕು ಹೆಂಗ್ ಮಾತಾಡ್ಗಾಟ ಬಾಯ್ ಮುಚ್ಚಿಸ್ತಾನ. ಅದಕ್ಕೆ ಭಾಳ ಇಷ್ಟ. ಬಿಗ್ ಬಾಸ್ ಮನೆ ಯಾರು ಇಷ್ಟ ಇಲ್ಲ? ಅಶ್ವಿನಿ ಇಷ್ಟ ಇಲ್ಲ. ಯಾಕೆ? ಅವ್ಳು ನೋಡಿ ನಿಮ್ಗೆ ಸಿಟ್ಟು ಬರುತ್ತೆ ಅಷ್ಟೇ. ಮತ್ತೆ ಯಾರಿಲ್ಲ, ಉಳ್ಕಿದೆಲ್ಲ ಇಷ್ಟ. ಸೊ ಕಾವ್ಯ ಅವ್ರ ಆಟ ಹೇಗೆ ಆಡ್ತೀವಿ? ಆಡ್ತಾಳ, ಚಲೋ ಆಡ್ತಾಳ. ಆದ್ರೆ ಇನ್ನು ಸ್ವಲ್ಪ ಎಫರ್ಟ್ ಆಗಿದ್ರೆ ಬರ್ಬೋದು ಅನ್ಸುತ್ತೆ. ಕಪ್ ಯಾರು ಗೆಲ್ಬಹುದು? ಗಿಲ್ಲಿನೇ. ನಿಮ್ಮ vote ಯಾರಿಗೆ? ಗಿಲ್ಲಿ. ಸರ್ ನಿಮ್ಮ ಹೆಸರು? ಗಣೇಶ್. ತುಂಬಾ ಥ್ಯಾಂಕ್ಸ್ ಗಣೇಶ್. ಅವ್ರ ಹೊಲಸಿಂಗ ಈ ಕಡೆ ನೋಡ ಬಸ್ ಐತಿಲ್ಲ. ಸೊ ನಮಸ್ತೆ ಪೇ. ಏನ್ ಮಾಡ್ತಿದ್ರ? ಡಿಪ್ಲೊಮಾ ಮಾಡ್ತಿದ್ರಾ? ಸೊ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಸೊ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ? ನಮ್ ಗಿಲ್ಲಿ. ಗಿಲ್ಲಿನಾ? ಸೊ ಗಿಲ್ಲಿ ಯಾಕೆ ಇಷ್ಟ? ಅವ್ನ ಸ್ಟೈಲ್, ಅವ್ನ ಆಟಿಟ್ಯೂಡ್, ಅವ್ನ ಈಗೋ ಎಲ್ಲ ಇಷ್ಟ ಆಗುತ್ತೆ. ಓಟ್ ಯಾರು ಹಾಕ್ತಿದ್ರಾ? ಗಿಲ್ಲಿಗೆ ಆಗ್ತದೆ. ಈ ಸರಿ ಕಪ್ ಯಾರು ಗೆಲ್ಬಹುದು? ಗಿಲ್ಲಿನೇ 100%. ಗಿಲ್ಲಿನಾ? ಸರಿ, ಅಶ್ವಿನ್ ಅವ್ರ ಆಟ ಹೇಗೆ ಆಡ್ತಿದ್ರೆ? ನೋಬೇಡ ಆಗ್ತಾರೆ. ನೋಬೇಡ ಹಂಗ. ಸೊ ಕಾವ್ಯ ಅವರು ಅಷ್ಟೇ. ಸರಿ, ಬಿಗ್ ಬಾಸ್ ನೋಡಿ ಯಾರು ಇಷ್ಟಪಡ್ತಿಲ್ಲ ನಿಮಗೆ? ಯಾರು ಇಷ್ಟ ಇಲ್ಲ ನಿಮ್ಗೆ ಬಿಗ್ ಬಾಸ್ ನೋಡಿ? ಇಷ್ಟ ಅಂದ್ರೆ ಅಶ್ವಿನಿ ಕೊಟ್ಟು ಅಶ್ವಿನ್ ಕೂಡ ಇಷ್ಟ ಇಲ್ವಾ? ಅವ್ರು ಬಿಟ್ರೆ ಮತ್ತೆ ಎಲ್ಲ ಇಷ್ಟ ಆಗ್ತಾರೆ. ಅಶ್ವಿನ್ ಅವರು ಇಷ್ಟಪಡ್ತಿದ್ದಾರೆ, ಉಳಿದವರೆಲ್ಲ ಗಿಲ್ಲಿ ಅವರು ಇಷ್ಟಪಡ್ತಾ ಇದ್ದಾರೆ. ಸೊ ಆದಷ್ಟು ತುಂಬಾ ಜನ ಗಿಲ್ಲಿನೇ ಇಷ್ಟಪಡ್ತಾ ಇದ್ದಾರೆ. ಸೊ ಬನ್ನಿ ಅವ್ರು ಮಾತಾಡ್ಸ್ಕೋಣ. ಲಾಸ್ಟ್ ಆಗಿ ಕೊನೆದಾಗ ಎರಡು ಮಾತು ಏನ್ ಹೇಳ್ತಾರೆ ಬಿಗ್ ಬಾಸ್ ಬಗ್ಗೆ ಅಂತ. ಸೊ ಅಣ್ಣ ನಮಸ್ತೆ. ಕೊನೆದಾಗ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತೀರಿ? ಎರಡು ಮಾತು. ಸೊ ಯಾರೇ ಗೆಲ್ಲಿ ಸರ್, ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ಕಿಚ್ಚ ಸುದೀಪ್ ಸರ್ಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಟೈಪ್ ಎಲ್ಲ ಬಿಗ್ ಬಾಸ್ ಎಲ್ಲ ನಡೆಸ್ತಾ ಇದಾರೆ, ಎಲ್ಲ ಚೆನ್ನಾಗಿ ನಡೆಸ್ತಾ ಇದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ಅಜ್ಜಿನೂ ಕೂಡ ಅದನ್ನ ನೋಡ್ತಾ ಇದ್ದಾರೆ. ಆದ್ರೆ ನಮ್ಮ ಅಜ್ಜಿಯವರು ಭದ್ರಾಪುರದವರು, ಅವ್ರಿಗೆ ಗಿಲ್ಲಿ ಅಂದ್ರೆ ಲೈಕ್. ಸೊ ಅವ್ರ ಕಡೆಯಿಂದ ನಾನು ಅವ್ರಿಗೆ ಗಿಲ್ಲಿಯವ್ರಿಗಿಂತ ವಿಶ್ ಕೊಡಿಸ್ತಾ ಇದ್ದೀನಿ ಅಷ್ಟೇ ಸರ್. ತುಂಬಾ ಥ್ಯಾಂಕ್ಸ್. ನಿಮ್ಗೆ ನೀವು ಎರಡು ಮಾತು ಲಾಸ್ಟ್ ಬಿಗ್ ಬಾಸ್ ಇಷ್ಟೊಂದು 12 ಸೀಸನ್ ನಡೀತಾ ಇದೆ, ಬಿಗ್ ಬಾಸ್ ಬಗ್ಗೆ ಎರಡು ಮಾತು ಹೇಳಿದ್ರೆ ಏನ್ ಹೇಳ್ತೀರಿ ಸರ್? ಯಾರು ಗೆದ್ರೆ ಏನು ನಡೆಯುತ್ತೆ, ಆದ್ರೆ ಆದಷ್ಟು ಗಿಲ್ಲಿನೇ ಗೆಲ್ಬೇಕು ಅಷ್ಟೇ. ಗಿಲ್ಲಿನೇ ಅದೊಂದೇ ಸರ್. ನಿಮ್ಗೆ ಏನ್ ಹೇಳ್ತೀವಿ? ಎರಡು ಮಾತು. ಕರ್ನಾಟಕ ಜನತೆ ಗಿಲ್ಲಿ ಮನಸ್ಸು ಗೆದ್ದಾನ, ಕಪ್ಪು ಗೆಲ್ಲೋದು ನಮ್ಗೆ ಉಪಯೋಗನೂ ಇಲ್ಲಿಗ. ಕರ್ನಾಟಕ ಜನತೆ ಮನಸ್ಸು ಗೆದ್ದಾನ, ಸಾಕಷ್ಟ. ಜೈ ಡಿ ಬಾಸ್. ಡಿ ಬಾಸ್ ಎಷ್ಟು ಅಭಿಮಾನ ನಿಮಗೆ? ಎಷ್ಟು ಡಿ ಬಾಸ್ ಅಂದ್ರೆ ಏನ್ ಹೇಳ್ತೀವಿ? ಒಂದೆರಡು ಡಿ ಬಾಸ್ ಬಗ್ಗೆ ಮಾತಾಡಕ ಮಾತಿಲ್ಲ ನಮ್ಮ ಕಡೆ, ಯಾಕಂದ್ರೆ ಹೊರಗೆ ಬಂದ್ಮೇಲೆ ಮಾತಾಡ್ತೀವಲ್ಲ. ನೀವು ಎರಡು ಮಾತು ಬಿಗ್ ಬಾಸ್ ಬಗ್ಗೆ. ಇವಾಗ 12 ಸೀಸನ್ ನಡೀತಾ ಇದೆ, ಎಷ್ಟೊಂದು ಜನರ ಮನೋರಂಜನೆ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಮನೋರಂಜನೆ ಮಾಡೋದು ನಮ್ ಗಿಲ್ಲಿ, ಗೆಲ್ಲೋದು ಗಿಲ್ಲಿನೇ, ಕಪ್ಪು ಒಂದ. ನೀವ್ ಹೇಳ್ತೀರಾ? ಗಿಲ್ಲಿನೇ ಅಣ್ಣ, ಗಿಲ್ಲಿ ಗೆಲ್ಲೋದು ಗಿಲ್ಲಿನೇ. ಯಾವರು? ಗದಗ ಜಿಲ್ಲೆನಾ? ಗದಗ ಜಿಲ್ಲೆ. ಸೊ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಬಿಗ್ ಬಾಸ್ ಯಾರು ಇಷ್ಟ? ನನಗೆ ರಘು ಇಷ್ಟ. ರಘುನಾ? ಸೊ ರಘು ಯಾಕೆ ಇಷ್ಟ? ರಘು ಅವರು ಒಳ್ಳೆ ವ್ಯಕ್ತಿತ್ವ ಆಟ ಆಡ್ತಿದ್ದಾರೆ. ಆಡ್ತಾರ. ಸೊ ಗಿಲ್ಲಿ ಹೇಗೆ ಆಟ ಆಡ್ತಿದ್ದಾರೆ? ಗಿಲ್ಲಿನೂ ಚಲೋ ಆಡ್ತಿದ್ದಾನೆ. ಅದಕ್ಕಿಂತ ಬೆಸ್ಟ್ ಅಂದ್ರೆ ರಘು ಆಡ್ತಿದ್ದಾರೆ. ಸೊ ಯಾರು ಕಪ್ ಗೆಲ್ಬೇಕು? ನನಗೆ ರಘುನೇ ಗೆಲ್ಬೇಕು. ರಘುನೇ ಗೆಲ್ಬೇಕಾ? ಸೊ ಕಪ್ ಬೇರೆಯವ್ರು ಗೆದ್ರೆ ಏನಾದ್ರು ಬೇಜಾರಾಗತ್ತಾ? ಬೇಜಾರೇನಲ್ಲ, ಆದ್ರೆ ಚಲೋ ಆಡ್ತಾರೆ. ರಘು ಅವರೇ ಗೆಲ್ಬೇಕಂತ. ಅವರೇ ಗೆಲ್ಬೇಕಾ? ಸೊ ಓಟ್ ಯಾರು ಹಾಕ್ತಿದ್ರ? ರಘು ಆಗ್ತಿದೆ. ಮನೆಯೊಳಗೆ ಬಿಗ್ ಬಾಸ್ ಯಾರು ಇಷ್ಟ ಇಲ್ಲ ನಿಮಗೆ? ಇಷ್ಟ ಅಂದ್ರೆ ಧ್ರುವಂತ. ಓಕೆ, ತುಂಬಾ ಥ್ಯಾಂಕ್ಸ್. ಸೊ ಯಾವರು? ಗದಗ. ಸೊ ಬಿಗ್ ಬಾಸ್ ನೋಡ್ತೀರಾ? ಸೊ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ? ಗಿಲ್ಲಿನಾ? ಸೊ ಗಿಲ್ಲಿ ಯಾಕೆ ಇಷ್ಟ? ಅವ್ರು ತುಂಬಾ ಕಾಮಿಡಿ ಮಾಡ್ಕೊಂಡು ಆಡ್ತಾರೆ. ಅದು ಬಿಟ್ರೆ ಅವರ ಆಟ ಎಲ್ಲ ಚೆನ್ನಾಗಿರ್ತಾರೆ. ಸೊ ಮತ್ತೆ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ ಇಲ್ಲ? ಧ್ರುವಂತ ಇಷ್ಟ ಇಲ್ಲ. ಧ್ರುವಂತ ಯಾಕೆ ಇಷ್ಟ ಇಲ್ಲ? ಅವರೆಲ್ಲ ಫೇಕ್ ಆಗಿ ಆಡ್ತಾರೆ.
ಕ್ರಿಯೇಟ್ ಆಗಿರ್ತಾರೆ. ಸೊ ಗಿಲ್ಲಿ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಜನರು RT ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ರಿ. ಎಸ್ ಬಿಗ್ ಬಾಸ್. ನಮ್ಮ ಅಜ್ಜಿಯವ್ರು ನೋಡೋ ಅಂತಾರ್ರಿ ಇಲ್ಲ ಅದ್ರ ಇಲ್ಲಿ ಬೈ, ಇಲ್ಲಿ ಕೂತ